ಈಗಾಗಲೇ ಸೇವಿಸುವಂತಹ ಆಹಾರಗಳು ಕಲುಷಿತವಾಗ್ತಿದೆ, ಕೃತಕ ಬಣ್ಣ ಒಂದು ಬಳಕೆ ಆಗ್ತಿದೆ, ಪ್ಲಾಸ್ಟಿಕ್ ಬಳಕೆ ಆಗ್ತಿದೆ. ಇದರಿಂದ ಎಲ್ಲ ಒಂದು ಊಟ ಪದಾರ್ಥಗಳು ಕೂಡ ಮನುಷ್ಯನ ದೇಹಕ್ಕೆ ಒಂದು ಅನಾರೋಗ್ಯವನ್ನು ತಂದೊಡ್ಡುವಂತೆ ಇರುವಂಥದ್ದು. ಅದರಲ್ಲೂ ಕೂಡ ಎಸ್ಪೆಷಲಿ ಬಟಾಣಿಯಂತಹ ವಿಚಾರದಲ್ಲಿ ತುಂಬಾನೇ ಸೀರಿಯಸ್ ಆಗಿ ಒಂದು ಆಹಾರ ಇಲಾಖೆ ಕ್ರಮವನ್ನ ಕೈಗೊಂಡಿರುವಂಥದ್ದು. ಏನಂತ ಹೇಳಿದ್ರೆ ಒಂದು ವರದಿಯನ್ನ ಕೂಡ ಒಂದು ಸಿಎಂ ಒಂದು ಆಫೀಸ್ಗೆ ಸಲ್ಲಿಸಲಾಗಿತ್ತು. ಬಟಾಣಿಯಲ್ಲಿ ಒಂದು ಕಲರ್ ಬಳಕೆ ಒಂದು ಮಾಡುವಂತಹ ಅಂಶ ಕಂಡು ಬಂದಿದೆ ಅಂತ. ಆದ್ರೆ ಈಗ ಇನ್ನೂ ಕೂಡ ಸಂಪೂರ್ಣವಾಗಿ ಒಂದು ಇದನ್ನ ಕಂಪ್ಲೀಟ್ ಆಗಿ ಪರೀಕ್ಷೆ ಮಾಡಿ ಇದರಲ್ಲಿ ಏನೆಲ್ಲ ಅಂಶಗಳಿದಾವೆ, ಅದರಿಂದ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನುವಂತಹ ಒಂದು ವರದಿಯನ್ನು ಕೂಡ ಈಗಾಗಲೇ ರಿಲೀಸ್ ಮಾಡಿರುವಂತದ್ದು. ಏನು ಅಂತ ಹೇಳಿದ್ರೆ ಇದರಲ್ಲಿ ಟೆಟಾರ್ಜನ್ ಅನ್ನುವಂತಹ ಒಂದು ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿರುವಂತದ್ದು ಕಂಡು ಬಂದಿರುವಂತದ್ದು. ಇದು ನಿಜಕ್ಕೂ ಕೂಡ ಆತಂಕಕಾರಿ. ಈಗಾಗಲೇ ನೋಡಬಹುದು ಇಡ್ಲಿಯಲ್ಲಿ ಒಂದು ಈ ಒಂದು ಪ್ಲಾಸ್ಟಿಕ್ ಅಂಶ ಕಂಡು ಬಂದಿತ್ತು, ಇದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ಒಂದು ಅಂಶ ತಿಳಿದು ಬಂದಿತ್ತು. ಸೊ ಈಗ ಕೂಡ ಬಟಾಣಿ ಅನ್ಸೇಫ್ ಆಗಿತ್ತು. ಅದಾದಂತಹ ಬಳಿಕ ಅನ್ಸೇಫ್ ಆದಂತಹ ಬಳಿಕ ಇದರಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಒಂದಷ್ಟು ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಲಾಗಿತ್ತು. ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿ ಅಂದ್ರೆ ಏನು ಸುಮಾರು 200-300ಕ್ಕೂ ಹೆಚ್ಚು ಕಡೆಗಳಲ್ಲಿ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿತ್ತು. ಇದರಲ್ಲಿ 56ಕ್ಕೂ ಹೆಚ್ಚು ಒಂದು ಬಟಾಣಿಗಳು ಅನ್ಸೇಫ್ ಬಂದಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ವರದಿ ಈಗಾಗಲೇ ಒಂದು ಹಂತದ ಪರೀಕ್ಷೆಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಇದರಲ್ಲಿ ಏನೆಲ್ಲ ಒಂದು ಅಂಶಗಳಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ವರದಿ ರಿಲೀಸ್ ಮಾಡಿದೆ. ಇದಾದಂತಹ ಬಳಿಕ ಮತ್ತೊಂದು ಪರೀಕ್ಷೆಗೆ ಒಂದು ಆಹಾರ ಇಲಾಖೆ ಈ ಒಂದು ಬಟಾಣಿಯನ್ನ ಒಳಪಡಿಸಿ ಇದರಲ್ಲಿ ಬಳಕೆ ಮಾಡುವಂತಹ ಕಲರ್ ಬ್ಯಾನಿಗೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಿದೆ. ಏನೇ ಇದ್ರೂ ಕೂಡ ಇಲ್ಲಿ ನೀವು ನೋಡ್ತಿರಬಹುದು ಅನೇಕ ಶಾಪ್ಗಳಲ್ಲಿ ಸಂಪೂರ್ಣವಾಗಿ ಈ ಬಟಾಣಿ ಈ ಬರುವಂತದ್ದು, ಅದರಲ್ಲೂ ಕೂಡ ಕಲ್ಲರ್ ಇರುವಂತಹ ಬಟಾಣಿ ಬರುವಂತದ್ದು, ಕರಿದ ಬಟಾಣಿ ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ. ಇನ್ನೂ ಕೂಡ ಇವು ನಗರದಲ್ಲಿ ಸಿಗ್ತಾನೆ ಇದೆ. ಸೊ ಹೀಗಾಗಿ ಜನರು ಕೂಡ ಇದನ್ನ ಸೇವನೆ ಮಾಡೋದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಬೇಕಾಗಿದೆ. ಈ ತರ ಬಟಾಣಿಗಳನ್ನ ಸೇವಿಸುವಂತದನ್ನ ಕಡಿಮೆ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.